ಮಹಾನಗರ ಪಾಲಿಕೆಯಿಂದ ಮಹತ್ವದ ಕಾರ್ಯ. ಮನೆ ಬಾಗಿಲಿಗೆ ಈ ಖಾತಾ ಆಂದೋಲನಕ್ಕೆ ಮುಂದಾದ ಪಾಲಿಕೆ. ತುಮಕೂರು ಮಹಾನಗರ ಪಾಲಿಕೆಯಿಂದ ನಗರದ ನಾಗರಿಕರಿಗೆ ಮಹತ್ವದ ಸೇವೆ ನೀಡುವ ಉದ್ದೇಶದಿಂದ ವಿನೂತನ ಯೋಜನೆ ಸಿದ್ಧವಾಗಿದೆ. ನಗರದಲ್ಲಿ ಈ ಖಾತೆ ಸಂಬಂಧಿಸಿದ ಗೊಂದಲಗಳನ್ನು ನಿವಾರಿಸಲು ಮಹಾನಗರ ಪಾಲಿಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದು, ಇನ್ಮುಂದೆ ನಾಗರಿಕರು ಕಚೇರಿಗೆ ಹೋಗದೆ ಮನೆ ಬಾಗಿಲಿಗೆ ಈ ಖಾತೆ ಸೇವೆಗೆ ಮುಂದಾಗಿದೆ. ಇನ್ನು ಈ ಹೊಸ ಯೋಜನೆಯ ಭಾಗವಾಗಿ ಮನೆ ಮನೆಗೆ ಈ ಖಾತೆ ಆಂದೋಲನವನ್ನ ಆರಂಭಿಸಲು ಪಾಲಿಕೆ ತೀರ್ಮಾನಿಸಿದೆ. ಇನ್ನು ಪಾಲಿಕೆ ಆಯುಕ್ತರಾದ ಶುಭಾ ಅವರು ಮಾತನಾಡಿ, ಸುಮಾರು ದಿನಗಳಿಂದಲೂ ಜನರು ಅಪ್ಲಿಕೇಶನ್ ಹಾಕಿದ್ರೂ ರಿಜೆಕ್ಟ್ ಆಗ್ತಾ ಇವೆ. ಹೀಗಾಗಿ ಸಮಸ್ಯೆಗಳನ್ನ ಬಗೆಹರಿಸಲು ಈ ಯೋಜನೆ ಜಾರಿಗೆ ತಂದಿದ್ದು, ಈ ಯೋಜನೆಯಡಿ ನಾಳೆಯಿಂದಲೇ ಮೊದಲನೇ ಹಂತದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 31ರಿಂದ 35ನೇ ವಾರ್ಡ್ಗಳಲ್ಲಿ ವಿಶೇಷ ಅಭಿಯಾನ ನಡೆಯಲಿದೆ. ಪಾಲಿಕೆಯ ಸಿಬ್ಬಂದಿ ನೇರವಾಗಿ ಮನೆ ಮನೆಗೆ ಭೇಟಿಯನ್ನ ನೀಡಿ ಅಗತ್ಯ ದಾಖಲೆಗಳನ್ನ ಪರಿಶೀಲಿಸಿ ಈ ಖಾತೆ ಪ್ರಕ್ರಿಯೆ ಪೂರ್ಣಗೊಳಿಸುವ ಕಾರ್ಯಕ್ಕೆ ಮುಂದಾಗಲಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಒಂದು ವಿಶೇಷ ಅಭಿಯಾನ ಅಂತ ಮಾಡಿದ್ದೀವಿ. ಯಾಕಂದರೆ ನಾವು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ, ನಮ್ಮಲ್ಲಿ 3 ಝೋನ್ಗಳಿದೆ. ಪಬ್ಲಿಕ್ಕು ತಮ್ಮ ಅಪ್ಲಿಕೇಶನ್ನ ಹಾಕಿರ್ತಾರೆ, ಬಟ್ ಎಷ್ಟೋ ಕಾರಣಗಳಲ್ಲಿ ರಿಜೆಕ್ಟ್ ಆಗ್ತಾಯಿದೆ. ಸೊ ಈ ರಿಜೆಕ್ಟ್ ಆಗಿರೋದಕ್ಕೆ ಕಾರಣಗಳೇನು ಅಂತಂತ ಹುಡ್ಕೊಳ್ತಾ ಹೋದಾಗ ಈ ಸೈಬರ್ ಸೆಂಟರ್ ಮತ್ತು ಏನು ಪಬ್ಲಿಕ್ಗಳಿಗೆ ಈ ಸಿಟಿಸನ್ ಲಾಗಿನ್ನನ್ನೆಲ್ಲ ಕೊಟ್ಟಿದ್ದಾರೆ, ಅವ್ರು ಹಾಕೋವಾಗ ಒಂದು 2-3 ಡಾಕ್ಯುಮೆಂಟ್ಗಳನ್ನ ಹಾಕದೆ ಹಾಗೇ ವೆರಿಫೈಯರ್ ಕಳಿಸಿ, ವೆರಿಫೈಯರ್ ಹತ್ರ ಯಾವುದೇ ಎಡಿಟ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅಪ್ರೂವರ್ಗೆ ಬಂದು ಅದು ರಿಜೆಕ್ಟ್ ಆಗ್ತಿದೆ. ಹಾಗಾಗಿ ನಾವು ಇಲ್ಲೇ ನಮ್ಮ ತುಮಕೂರು 1 ಸೆಂಟರ್ಸ್ಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಡೇಟಾ ಎಂಟ್ರಿ ಆಪ್ರೇಟರ್ಗೆ ಪಬ್ಲಿಕ್ ಏನು ಹಾಕಬೇಕು ಅನ್ನೋದನ್ನು ಹೇಳಿ, ಇದೇ ಥರ ನೀವು ತೊಗೊಳ್ಬೇಕು ಡಾಕ್ಯುಮೆಂಟ್ ಅಂತ ಹೇಳಿ ತಾಕೀತು ಮಾಡಿದ್ದೀವಿ. ಮತ್ತು ಎರಡನೇದಾಗಿ ವಿಶೇಷ ಅಭಿಯಾನ ಮನೆ ಮನೆಗಳ ಹತ್ರನೇ ನಾವು ಹೋಗಿ ಖಾತಾಗಳ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಅಲ್ಲೇ ಒಂದು ಜಾಗದಲ್ಲಿ ಅಥವಾ ನಮ್ಮದೊಂದು ಧನುಷ್ ಗಾಡಿ ಇದೆಯಲ್ಲ ಅದರ ಮೂಲಕ ಮೂವ್ ಆನ್ ಆಗಿ ಜನಗಳಿಗೆ ಅಪ್ರೂವಲ್ ಮಾಡೋಕ್ಕೆ ಅಂತ ಒಂದು ವಿಶೇಷ ಅಭಿಯಾನ ಮಾಡಿದ್ದೀವಿ. ಸಾರ್ವಜನಿಕರು ತಮ್ಮೆಲ್ಲರ ಡಾಕ್ಯುಮೆಂಟ್ಗಳನ್ನ ಇಟ್ಕೋಬೇಕು. ಯಾವುದಾದ್ರೂ ಸಿವಿಲ್ ಲಿಟಿಗೇಷನ್ನು ಅಥವಾ ಸರ್ವೆ ಆಗಬೇಕು ಅಥವಾ ಮ್ಯೂಟೇಷನಲ್ಲಿದ್ದರೆ ನಾವು ಅವ್ರಿಗೆ ಅಲ್ಲೇ ಕನ್ಸೆಂಟ್ ಮಾಡ್ತೀವಿ. ನಿಮ್ಮದು ಸಿವಿಲ್ ಲಿಟಿಗೇಷನ್ ಇದೆ, ಇದು ಮಾಡೋಕ್ಕೆ ಬರೋಲ್ಲ, ನಿಮ್ಮದು ಸರ್ವೆ ಆಗಬೇಕು, ಇದನ್ನು ಮಾಡಿದ ನಂತರ ನಮಗೆ ಸರ್ವೆ ರಿಪೋರ್ಟ್ ಬಂದಮೇಲೆ ನಿಮ್ಗೆ ಮಾಡ್ತೀವಿ. ಸರ್ವರ್ ಡೌನ್ ಇದ್ದರೆ ಅಲ್ಲೇ ಸರ್ವರ್ ಡೌನ್ ಇರುತ್ತೆ, ನಾವು ನೆಕ್ಸ್ಟ್ ಡೇ ಬರ್ತೀವಿ ಅನ್ನೋ ಥರ ಈ ಥರ ಎಲ್ಲ ಜನಗಳಿಗೆ ಎಜುಕೇಟ್ ಮಾಡಿ ನಾವು ಅಲ್ಲೇ ಮಾಡಬೇಕು ಅಂತಿದ್ದೀವಿ. ಇದು ಝೋನ್ 3ಯಲ್ಲಿ ನಡೆಯುತ್ತೆ. ನಾಗರಾಜು ಅನ್ನೋರು ಝೋನಲ್ ಕಮಿಷನರ್ ಇರ್ತಾರೆ, ಅವರು ಅಪ್ರೂವಲ್ಗೆ ಏನು ಬರುತ್ತೆ ಅವ್ರು ಅಲ್ಲಿ ಮಾಡ್ತಾರೆ, ನನ್ನ ಅಪ್ರೂವಲ್ಗೆ ಏನು ಬರುತ್ತೆ ನಾನು ಅಲ್ಲೇ ಮಾಡೋವಂಥ ಪ್ರೋಗ್ರಾಮ್ ಆಗಿದೆ. ಇದನ್ನು ಸಾರ್ವಜನಿಕರು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕು. ಇದು ವಿಶೇಷ ಅನುದಾನ ಅಭಿಯಾನ ಮಾರ್ಚ್ 13ರಿಂದ ಶುರುವಾಗುತ್ತೆ. ಇನ್ನು ಈ ಸೇವೆಗಾಗಿ ವಿಶೇಷವಾಗಿ ಧನುಷ್ ಗಾಡಿ ಎಂಬ ವಾಹನವನ್ನ ಬಳಸುವ ಯೋಜನೆಯನ್ನ ರೂಪಿಸಲಾಗಿದ್ದು, ಈ ವಾಹನದಲ್ಲಿಯೇ ಸಿಬ್ಬಂದಿಗಳನ್ನ ಕೂರಿಸಿ ಅಗತ್ಯ ಉಪಕರಣಗಳೊಂದಿಗೆ ನೇರವಾಗಿ ಜನರ ಮನೆ ಬಾಗಿಲಿಗೆ ತೆರಳಿ ಸೇವೆ ನೀಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಯಾವುದೇ ಮಹಾನಗರ ಪಾಲಿಕೆಯಲ್ಲಿ ಈ ರೀತಿಯ ಕಾರ್ಯವನ್ನ ರೂಪಿಸಿಲ್ಲ. ಆದರೆ ತುಮಕೂರು ಮಹಾನಗರ ಪಾಲಿಕೆ ವಿನೂತನ ಪ್ರಯತ್ನಕ್ಕೆ ಮುಂದಾಗಿರುವುದು ಎಲ್ಲರ ಗಮನ ಸೆಳೆದಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.